ಹುಬ್ಬಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಟಾರ್ಚರ್ ಮನೆಗೆ ನುಗ್ಗಿ ಎಣ್ಣೆ ಕುಡಿದು ಸಿಗರೇಟ್ ಸೇದಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮೀಟರ್ ಬಡ್ಡಿಕೋರರಿಗೆ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ಇಷ್ಟಾದ್ರೂ ಕೆಲವೆಡೆ ಕಾನೂನು ಬಾಹಿರ ಕೃತ್ಯ ನಡೀತಾ ಇದೆ. ಯಾರೇ ಕಿರುಕುಳ ಕೊಟ್ಟರು ಅವ್ರ ಮೇಲೆ ಕ್ರಮ ಗ್ಯಾರಂಟಿ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೀಟರ್ ಬಡ್ಡಿಕೋರರಿಗೆ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಈ ಥರದ ಕೆಲಸಗಳನ್ನ ಮಾಡಲಾಗಿದೆ. ಇನ್ಯಾರೇ ಈ ಥರ ಮಾಡಿದ್ರು ಕೂಡ ಅವರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಳ್ತೀವಿ ಅಂತ ಹೇಳಲಾಗಿದೆ. ಸದ್ಯ ಯಾರು ಸಾಲ ಮಾಡಿದ್ರು ಅವ್ರ ಮನೆಗೆ ಹೋಗಿ ಸಿಗರೇಟ್ ಸೇದು ಎಣ್ಣೆ ಹೊಡೆದು ದಾಂಧಲೆ ಮಾಡಿ ಬಂದಿದ್ರು ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಸೊ ಸಾಲ ಕೊಟ್ಟಿದ್ದಾರೆ ಅಂತಂದ್ರೆ ಸಾಲ ವಾಪಸ್ ಕೊಡಿ ಅಂತ ಕೇಳ್ಬೋದು. ಈ ಥರ ಎಲ್ಲ ಮಾಡಿ ಅಂತ ಯಾರು ಹೇಳ್ತಾರೆ? ಇದೆಲ್ಲ ಅತಿರೇಕದ ವರ್ತನೆ ಅಲ್ಲದೆ ಇನ್ನೇನು. ಸೊ ಆ ಹಿನ್ನೆಲೆಯಲ್ಲಿಗೆ ಸರ್ಕಾರ ಕೂಡ ಅಲರ್ಟ್ ಆಗಿರೋದು. ಇದೀಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಎಲ್ಲಿಗೆ ಅಲ್ಲ ಅಲ್ಲಿಂದ ಇರ್ಬೋದು ಅಥವಾ ಬೇರೆ ರೀತಿ ಬಡ್ಡಿ ವ್ಯವಹಾರ ಮಾಡ್ತಿರೋಂಥವ್ರು ಇರ್ಬೋದು, ಅವ್ರಿಗೆಲ್ಲ ಭಾಳ ಸ್ಪಷ್ಟವಾದ ಸಂದೇಶವನ್ನು ನೀಡಲಾಗಿದೆ. ಕಾನೂನು ಬಾಹಿರ ಮತ್ತು ನಿಯಮ ಬಾಹಿರವಾಗಿ ಯಾವುದೇ ಕಾರಣಕ್ಕೂ ಯಾರಿಂದನೂ ಹಣ ವಸೂಲಿ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಬೈಗುಳ ಬೈಯುವಂಥದ್ದು, ಮತ್ತು ಮನೆಯ ಹೆಣ್ಮಕ್ಳನ್ನ ಟಾರ್ಗೆಟೆಡ್ ಆಗಿ ಅಥವಾ ಮಕ್ಕಳನ್ನ ಟಾರ್ಗೆಟೆಡ್ ಆಗಿ ಮರ್ಯಾದೆ ಕಳಿತೀನಿ ಅಂತ ದಾರಿಲಿ ಅಡ್ಡ ಹಾಕುವಂಥದ್ದು, ಇದು ಯಾವುದು ಮಾಡಬಾರ್ದು ಅಂತ ಭಾಳ ಸ್ಪಷ್ಟವಾದ ಸಂದೇಶ ನೀಡಲಾಗಿದೆ. ಇಷ್ಟಾಗಿಯೂ ಕೂಡ ಎಲ್ಲಿ ಘಟನೆಗಳು ನಡೆಯುತ್ತೆ ಅಂತ ನಮಗೆ ಮಾಹಿತಿ ಬರುತ್ತೆ ಅಲ್ಲಿ ಇಮಿಡಿಯೇಟಾಗಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಅದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥದ್ದು ಮಾಡಲಾಗ್ತಾ ಇದೆ. ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಶ್ರೀಮತಿ ಭಾರತಿ ಹನುಮಂತ್ ಕಟ್ಟಿಮನಿ ಅಂತ ಇವರು ಸುಮಾರು ವರ್ಷಗಳ ಹಿಂದೆ 1 ಲಕ್ಷ ರೂಪಾಯಿ ಹಣವನ್ನು ಶರತ್ ತಂದೆ ಅಶೋಕ್ ಬಿಜ್ವಾಡ್ ಅನ್ನೋರ ಹತ್ರ ಪಡ್ಕೊಂಡಿದ್ದು, ಕಾಲಕ್ಕೆ ಬಡ್ಡಿ ಕಟ್ತಾ ಬಂದಿದ್ದರೂ ಕೂಡ ಅದು ಸ್ವಲ್ಪ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬಡ್ಡಿ ಕಟ್ತಾ ಬಂದಿದ್ದರೂ ಕೂಡ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ